ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಈ BGMI ಗೇಮ್ಗೆ ಇನ್ನು ಕೆಲವೇ ದಿನಗಳಲ್ಲಿ 120 ಫ್ರೇಮ್ಸ್ ಪರ್ ಸೆಕೆಂಡ್ ಆಪ್ಷನ್ ಬರ್ತಾ ಇದೆಯಂತೆ. ಇಷ್ಟು ದಿನ ಈ BGMI ಗೇಮನ್ನು ಕೇವಲ 90 ಫ್ರೇಮ್ಸ್ ಪರ್ ಸೆಕೆಂಡ್ ಮ್ಯಾಕ್ಸಿಮಮ್ ಅಷ್ಟರಲ್ಲಿ ಆಡೋಕ್ಕಾಗ್ತಾ ಇತ್ತು. ಇನ್ನು ನೆಕ್ಸ್ಟ್ ಬರುವಂಥ ಅಪ್ಡೇಟ್ನಲ್ಲಿ 120 ಫ್ರೇಮ್ಸ್ ಪರ್ ಸೆಕೆಂಡ್ ತನಕ ಕೂಡ ಹೋಗುತ್ತಂತೆ. ಇದು ಬಂತು ಅಂತ ಅಂದರೆ ಈ ಗೇಮ್ ಪ್ಲೇ ಹೆವಿ ಸ್ಮೂತ್ ಆಗುತ್ತೆ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಈ ನ್ಯೂಸ್ ಏನಿದೆ ಇದು ಡೈರೆಕ್ಟಾಗಿ BGMI ಕಡೆಯಿಂದ ಬರ್ತಿಲ್ಲ, ಆಯಿತಾ. ಗ್ಲೋಬಲ್ PUBG ಮೊಬೈಲ್ 3.2 ವರ್ಷನ್ ಏನಿದೆ, ಈ ವರ್ಷನ್ನ ಜೊತೆಗೆ ಗ್ಲೋಬಲ್ ಆಗಿ 120 ಫ್ರೇಮ್ಸ್ ಪರ್ ಸೆಕೆಂಡ್ ಗೇಮ್ ಪ್ಲೇ ಬರುತ್ತಂತೆ. PUBG ಮೊಬೈಲಿಗೆ ಬಂತು ಅಂತ ಅಂದರೆ 100% BGMIಗೂ ಬರುತ್ತೆ. ಎರಡು ಕಾಪಿ ಪೇಸ್ಟ್ ಆಗಿರೋದ್ರಿಂದ ನಮ್ಮ ದೇಶದಲ್ಲಿರುವಂಥ ಈ BGMI ಮೊಬೈಲ್ಗೂ ಕೂಡ ಇನ್ನು ಕೆಲವೇ ದಿನಗಳಲ್ಲಿ 120 ಫ್ರೇಮ್ಸ್ ಪರ್ ಸೆಕೆಂಡ್ ಆಪ್ಷನ್ ಬರುತ್ತೆ. ವೆಯ್ಟ್ ಮಾಡಿ ಆಯಿತಾ. ನಾನಂತೂ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫೈನಲಿ ಶಾಮಿ MI ಕಂಪ್ನಿಯವ್ರದ್ದು ಕಾರು ಚೈನಾದಲ್ಲಿ ಲಾಂಚ್ ಆಗಿಬಿಟ್ಟಿದೆ. ಶಾಮಿ SU7 ಸೀರೀಸು. ಇದರ ಬೇಸ್ ವೇರಿಯಂಟು 24,89,000 ಅಪ್ರಾಕ್ಸಿಮೇಟ್ಲಿ 25 ಲಕ್ಷ ರೂಪಾಯಿಗೆ ಲಾಂಚ್ ಆಗಿದೆ, ಆಯಿತಾ. ಮಿಡ್ ವೇರಿಯಂಟು SU7 Pro ಅಂತ ಇದು 28.5 ಲಕ್ಷಕ್ಕೆ ಲಾಂಚ್ ಆಗಿದೆ. SU7 Max ಅಂತ ಇದು 34.5 ಲಕ್ಷಕ್ಕೆ ಲಾಂಚ್ ಆಗಿದೆ. ಸೊ ನಮ್ಮ ದೇಶಕ್ಕೂ ಸಹ ಇದು ಬಂದರೂ ಬರಬಹುದು. ಇವ್ರು ನಂಗನಿಸ್ದಂಗೆ ನಮ್ಮ ದೇಶದಲ್ಲಿ ಅಪ್ಲೈ ಮಾಡ್ತಾರೆ ಗೌರ್ಮೆಂಟ್ ಹತ್ರ. ನಾವು ತೊಗೊಂಬರ್ತೀವಿ ಲೈಸೆನ್ಸಿಗೆ ಅಪ್ಲೈ ಮಾಡ್ತಾರೆ. ನಂಗನಿಸ್ದಂಗೆ ಗೌರ್ಮೆಂಟ್ನವರು ಇದಕ್ಕೆ ಅಲೋ ಮಾಡೋ ಡೌಟು, ಚೈನೀಸ್ ಕಂಪನಿ ಆಗಿರೋದ್ರಿಂದ. ಸ್ಮಾರ್ಟ್ಫೋನೆಲ್ಲ ಮಾಡ್ತಾರೆ, ಬಟ್ ಈ ಕಾರನ್ನು ಬಿಡೋದು ಸ್ವಲ್ಪ ಕಷ್ಟ. ಏನಕ್ಕೆ ಅಂದರೆ BYD ಅಂತ ಒಂದು ಕಂಪ್ನಿ ಇದೆ, ಅವರಿಗೆ ಪರ್ಮಿಷನ್ ಕೊಟ್ಟಿಲ್ಲ ನಮ್ಮ ದೇಶದಲ್ಲಿ, ಆಯಿತಾ. ನೆಕ್ಸ್ಟ್ ಬಂದರೂ ಬರ್ಬೋದು, ಗೊತ್ತಿಲ್ಲ. ಒಂದು ಲೆವೆಲ್ಲಿಗೆ ಸೂಪರ್ ಕಾರ್ ಥರ ಇದೆ ನೋಡೋದಕ್ಕೆ. ಪ್ರೈಸು ಕೂಡ ಪರವಾಗಿಲ್ಲ ಅಂತ ಅನ್ನಿಸ್ತು, ಆಯಿತಾ. ಟೆಸ್ಲಾ ಕಂಪೇರ್ ಮಾಡಿಕೊಂಡ್ರೆ ಪ್ರೈಸ್ ಸ್ವಲ್ಪ ಕಡಿಮೆನೇ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನೀವಿನ ಮೇಲೆ ಸ್ನ್ಯಾಪ್ಚಾಟ್ನಲ್ಲಿ ನಿಮ್ಮ ಪೆಟ್ಟನ್ನು, ನಾಯಿಯನ್ನು, ಬೆಕ್ಕನ್ನು 3D AI ಅವತಾರ ರೀತಿ ಕನ್ವರ್ಟ್ ಮಾಡ್ಕೊಬೋದು. ಆ ಒಂದು ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಮ ನಾಯಿಯನ್ನು ಕಂಪ್ಲೀಟಾಗಿ ಸ್ಕ್ಯಾನ್ ಮಾಡಿಬಿಟ್ಟು ಸ್ನ್ಯಾಪ್ಚಾಟ್ನಲ್ಲಿ ಅವತಾರ ಮಾಡ್ಬೋದು. ಅಲ್ಲಿ 3D ರೀತಿ ಜೀವಂತವಾಗಿರುತ್ತೆ ಅದರೊಳಗಡೆ. ಬೆಂಕಿ ಫೀಚರ್ಸ್ ಯಪ್ಪ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ರೀಸೆಂಟಾಗಿ ಫ್ಲೋರಿಡಾ ಗೌರ್ಮೆಂಟು, ಇದು ಅಮೆರಿಕಾದ ಒಂದು ಸ್ಟೇಟು, ಆಯಿತಾ. ಸೊ ಈ ಸ್ಟೇಟ್ನಲ್ಲಿ ಒಂದು ಬಿಲ್ನ ಪಾಸ್ ಮಾಡಿಬಿಟ್ಟಿದ್ದಾರೆ. ಅಂಡರ್ 14 ವರ್ಷದ ಕೆಳಗಿನ ಮಕ್ಕಳು ಈ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡೋಂಗಿಲ್ಲ. 14 ವರ್ಷದ ಒಳಗಡೆ ಇರೋರು ಯೂಸ್ ಮಾಡೋಂಗಿಲ್ಲ, ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಈ ರೀತಿ ಎಲ್ಲ ದೇಶದಲ್ಲೂ ಬರಬೇಕಾಯ್ತಾ. ಏನಕ್ಕೆ ಅಂದರೆ ಇತ್ತೀಚೆಗೆ ಈ ಸಣ್ಣ ಮಕ್ಕಳು ಎಷ್ಟು ಬೇಗ ಸೋಷಿಯಲ್ ವಿಷಯಗಳಿಗೆ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ ಅಂತ ಅಂದರೆ, ಆ ಸಣ್ಣ ಮಕ್ಕಳಿಗೆ ಎಲ್ಲ ವಿಷಯನೂ ಗೊತ್ತಿರುತ್ತೆ. ನಾವು ಸಣ್ಣವ್ರು ಇರಬೇಕಾದ್ರೆ ನಮಗೆ ವಿಷಯಗಳೇ ಗೊತ್ತಾಗ್ತಿರ್ಲಿಲ್ಲ. ನೋಡಿ ಟಿ ವಿಲಿ ಆಗೆಲ್ಲ ಬರೀ ಉದಯ ನ್ಯೂಸ್ ಇರ್ತಿತ್ತು, ಅದರಲ್ಲಿ ತುಂಬ ಡೀಸೆಂಟಿ ನ್ಯೂಸ್ ಬರ್ತಾ ಇತ್ತು. ಏನು ಗೊತ್ತಾಗ್ತಿರಲಿಲ್ಲ ನಮಗೆ ಜಗತ್ತಲ್ಲಿ ಏನಾಗ್ತಾ ಇದೆ ಅಂತ. ಈಗಿನ ಮಕ್ಕಳಿಗೆ ಗೊತ್ತಾಗೋದಕ್ಕಿಂತ ಜಾಸ್ತಿ ಏನೇನೋ ವಿಷಯ ತಿಳ್ಕೊತಾ ಇದ್ದಾರೆ ಈ ಒಂದು ಸೋಷಿಯಲ್ ಮೀಡಿಯಾಯಿಂದ. ಅದರಿಂದ ರೆಸ್ಟ್ರಿಕ್ಟ್ ಮಾಡಿದ್ರೆ ಒಳ್ಳೆಯದು, ಆಯಿತಾ. ಹೌದು, ಅಂದರೆ ಈ ಕ್ರಿಯೇಟರ್ಗಳಿಗೆ ಸ್ವಲ್ಪ ವ್ಯೂಸ್ ಕಡಿಮೆ ಆಗ್ಬೋದು, ಬಟ್ ಸ್ಟಿಲ್ ನಮ್ಮ ಫ್ಯೂಚರ್ ಜನ್ರೇಷನ್ನಿಗೆ ಹೆಲ್ಪ್ ಆಗುತ್ತೆ ಅಂದರೆ ಮಾಡಲಿ, ಆಯಿತಾ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಬಜಾಜ್ ಆಟೋನವರು ಈ CNG ಬೈಕನ್ನು ತೊಗೊಂಬರ್ತಾ ಇದ್ದಾರೆ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ. ಇದೀಗ ಕನ್ಫರ್ಮ್ ಆಗಿದೆ, ಜೂನ್ ತಿಂಗಳಲ್ಲಿ ಈ ಒಂದು ಬೈಕ್ ಬರುತ್ತಂತೆ. MD ರಾಜೀವ್ ಬಜಾಜ್ ಅವರೇ ಡೈರೆಕ್ಟಾಗಿ ಕನ್ಫರ್ಮ್ ಮಾಡಿದ್ದಾರೆ. ಸೊ ಬೈಕು ಡೀಸೆಂಟಾಗಿದೆ, ಪ್ರೈಸು ತುಂಬ ಕಡಿಮೆ ಇರುತ್ತೆ ಅಂತ ಕಾಣುತ್ತೆ. ಮೈಲೇಜ್ ಸ್ವಲ್ಪ ಜಾಸ್ತಿ ಕೊಡಬಹುದೇನೋ ಗೊತ್ತಿಲ್ಲ, ಆಯಿತಾ. ಮೈಲೇಜ್ ಇನ್ಫಾರ್ಮೇಷನ್ ಎಲ್ಲ ಬಂದ ಮೇಲೆ ಗೊತ್ತಾಗಬೇಕು, ಎಷ್ಟು ಮೈಲೇಜ್ ಕೊಡುತ್ತೆ. ಪೆಟ್ರೋಲಿಗೆ ಕಂಪೇರ್ ಮಾಡ್ಕೊಂಡ್ರೆ ಏನು ಡಿಫ್ರೆನ್ಸ್ ಇರುತ್ತೆ ಎಲ್ಲ ಬಂದ ಮೇಲೆ ಗೊತ್ತಾಗುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು iPhone 16 ಡಿಸೈನ್ ರೆಂಡರ್ಸ್ಗಳು ಲೀಕ್ ಆಗಿದೆ, ಆಯಿತಾ. ರೀಸೆಂಟಾಗಿ ಕೆಲವೊಂದು ಡಮ್ಮಿ ಎಲ್ಲ ಲೀಕ್ ಆಗಿತ್ತು. ಸೊ ಅದರ ಪ್ರಕಾರ ಈ ಕ್ಯಾಮ್ರಾ ಪ್ಲೇಸ್ಮೆಂಟ್ ಈ ಸಲ ಈ ರೀತಿ ಇರುತ್ತಂತ iPhone 16ನಲ್ಲಿ, ಆಯಿತಾ. ನೋಡ್ತಾ ಇದ್ದೀರಾ, ಮೇಜರ್ ಡಿಫ್ರೆನ್ಸ್ ಇಲ್ಲ. ಆ ಕ್ಯಾಮ್ರಾ ಬಂಪ್ ಏನಿದೆ ಪ್ಲ್ಯಾಟ್ಫಾರ್ಮು, ಅದನ್ನು ಸ್ವಲ್ಪ ಚೇಂಜ್ ಮಾಡಿರೋ ಥರ ಇದ್ದಾರೆ, ಬಿಟ್ಟರೆ ಅಂಥ ಮೇಜರ್ ಡಿಫ್ರೆನ್ಸ್ ಇಲ್ಲ. ಕಾದು ನೋಡೋಣ ಹೆಂಗಿರುತ್ತೆ ಅಂತ. ಇಷ್ಟು ದಿನ ಕ್ಯಾಮ್ರಾ ಪ್ಲೇಸ್ಮೆಂಟ್ ಕ್ರಾಸ್ ಆಗಿರ್ತಿತ್ತು iPhone 15 ಸೊ ಈಗ ಸ್ಟ್ರೈಟ್ ಮಾಡ್ತಾರಂತಪ್ಪ. ಮತ್ತು ಬ್ಯಾಕ್ ಟು ಪೆವಿಲಿಯನ್. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಜಿಯೋ ಮತ್ತು ಏರ್ಟೆಲ್ನವರು ಅವರ 5G ಏನು ಪ್ಲ್ಯಾನ್ ಇದೆ ಅದನ್ನು ಸುಮಾರು ಒಂದು 10% ಹೈಕ್ ಮಾಡಬಹುದು ಅಂತ. ಓವರಾಲ್ ಪ್ಲ್ಯಾನನ್ನು ಒಂದು 10% ಹೈಕ್ ಮಾಡ್ಬೋದು ಅಂತ ಹೇಳಲಾಗ್ತಾ ಇದೆ. ಅವರು ಅದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಅಂದರೆ 5Gಯನ್ನು ರನ್ ಮಾಡಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮಾಡಲೇಬೇಕಂತ ಒಟ್ಟಿಗೆ.
ಸೊ ಈ ರೀತಿ ರಿಪೋರ್ಟ್ ಬರ್ತಾ ಇದೆ. ಸ್ಲೋ ಆಗಿ 30% ವರ್ಷ ಜಾಸ್ತಿ ಮಾಡ್ಕೊಂಡು ಒಂದಿನ $1,000 ಮಾಡ್ತಾರೆ ತಿಂಗಳಿಗೆ ನಂಗೆ ಅನ್ನಿಸ್ದಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಗೂಗಲ್ ಪಿಕ್ಸೆಲ್ 9 ಸೀರೀಸಿಂದು ಕೆಲವೊಂದು ರೆಂಡರ್ಸ್ಗಳು ಲೀಕ್ ಆಗಿದೆ. ತುಂಬ ಯುನೀಕ್ ಆಗಿದೆ. ಇವ್ರು ನೋಡೋದಕ್ಕೆ ಒಂಥರ ಫ್ರಂಟಿಂದ ಐಫೋನ್ ರೀತಿ ಕಾಣ್ತಾ ಇದೆ, ಸೈಡಿಂದನೂ ಐಫೋನ್ ರೀತಿ ಕಾಣ್ತಾ ಇದೆ ನೋಡೋದಕ್ಕೆ ಹೋದರೆ. ಇಂಟ್ರೆಸ್ಟಿಂಗ್ ಆಗಿದೆ. ಹಿಂದ್ಗಡೆಯಿಂದ ಸಿಮ್ಲರ್ ಡಿಸೈನ್ ಇದೆ, ಫ್ರಂಟಿಂದ ಮಾತ್ರ ಚೆನ್ನಾಗಿ ಕಾಣ್ತಾ ಇದೆ. ನೋಡೋಣ ಯಾವಾಗ ಲಾಂಚ್ ಆಗುತ್ತೆ, ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಈ ಐಫೋನ್ 16 Pro ಮತ್ತು 16 Pro Max ಏನಿರುತ್ತೆ ನೆಕ್ಸ್ಟ್ ವರ್ಷ, ಆ 2 ಡಿವೈಸ್ಗಳಲ್ಲಿ ಮಾತ್ರ ಆನ್ ಡಿವೈಸ್ AI ಫೀಚರ್ ಇರುತ್ತಂತೆ. ಆನ್ ಡಿವೈಸೇ AI ಕೆಲಸವನ್ನು ಮಾಡುತ್ತೆ. ಕ್ಲೌಡ್ ಬೇಸ್ಡ್ ಜೊತೆಗೆ ಆನ್ ಡಿವೈಸ್ AI ಕೂಡ ಇರುತ್ತೆ ಅಂತ. ಬೇಸ್ ವೇರಿಯಂಟ್ಗಳಲ್ಲಿ ಐಫೋನ್ 16 ಮತ್ತು 16 ಪ್ಲಸ್ಸಲ್ಲಿ ಬರೀ ಕ್ಲೌಡ್ ಬೇಸ್ಡ್ AI ಫೀಚರ್ ಇರುತ್ತೆ ಅಂತ ಕಾಣುತ್ತೆ, ಆಯಿತಾ. ಏನಕ್ಕೆ ಅಂದರೆ ಈ ಒಂದು ಪ್ರೀಮಿಯಂ ಸ್ಮಾರ್ಟ್ಫೋನ್ಗಳಲ್ಲಿ ಮಾತ್ರ ಈ ಪ್ರೀಮಿಯಂ ಪ್ರೊಸೆಸರ್ನ ಹಾಕ್ತಾರೆ. ಸೊ ಆ ಕಾರಣದಿಂದ ಈ 2 ಫೋನಲ್ಲಿ ಮಾತ್ರ AI ಫೀಚರ್, ಆನ್ ಡಿವೈಸ್ AI ಫೀಚರ್ ಕೆಲಸವನ್ನು ಮಾಡುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಡಿಸ್ನಿ ಅವರು ಲೋಗೋ ಚೇಂಜ್ ಮಾಡಿದ್ದಾರೆ, ಡಿಸ್ನಿ ಪ್ಲಸ್ಸಿಂದು. ನಮ್ಮ ಇಂಡಿಯಾದಲ್ಲಿ ಚೇಂಜ್ ಆಗುತ್ತೋ ಏನೋ ಗೊತ್ತಿಲ್ಲ. ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ನಮ್ಮದು, ಅದರಿಂದ ಬಟ್ ಈ ಕಲರ್ ಚೇಂಜ್ ಮಾಡಿ ಹಾಕಿದ್ದಾರೆ. ಜೊತೆಗೆ ಇನ್ನೊಬ್ಬರು ಕಲರ್ನ ಚೇಂಜ್ ಮಾಡಿದ್ದಾರೆ, ಲ್ಯಾಂಬೋರ್ಗಿನಿ ಅವ್ರ ಕಲರ್ ಚೇಂಜ್ ಮಾಡಿದ್ದಾರೆ. 20 ವರ್ಷ ಆದಮೇಲೆ ಏನೋ ಚೇಂಜ್ ಮಾಡಿರೋದಂತೆ. ಸಿಮಿಲರ್ ಇದೆ, ಸ್ವಲ್ಪ 3Dನ 2D ಮಾಡಿಟ್ಟವ್ರು ಅಷ್ಟೇ, ಇನ್ನೇನೂ ಇಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ನಾಳೆ OnePlus Nord CE4 ಲಾಂಚ್ ಆಗ್ತಾಯಿದೆ. ಸೊ ಲಾಂಚ್ ಆಗಿನ ಮುಂಚೆನೇ ಅದರ ಪ್ರೈಸ್ ರಿವೀಲ್ ಆಗಿದೆ. ರಿವೀಲ್ ಆಗಿಲ್ಲ, ಲೀಕ್ ಆಗಿದೆ. ಸೊ ಅಪ್ರಾಕ್ಸಿಮೇಟ್ಲಿ ಒಂದು 25,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಎಷ್ಟು ನಿಜ ಅಂತ ಗೊತ್ತಿಲ್ಲ, ಆದರೆ 25,000 ಈ ಸ್ಮಾರ್ಟ್ ಫೋನಿಗೆ ಓಕೆ. ಹೆವಿ ಕಾಂಪಿಟೇಟಿವ್ ಪ್ರೈಸ್ ಅನ್ನಲ್ಲ. ಬೇಸ್ ವೇರಿಯಂಟಿಗೆ 25 ಅಂತ ಅಂದರೆ ನಂಗೆ ಅನಿಸ್ತಂಗೆ ಹೆವಿ ಕಾಂಪಿಟೇಟಿವ್ ಅಂತ ಅಂದರೆ 21-22ಕ್ಕೆ ಲಾಂಚ್ ಮಾಡಬೇಕು ಅವರು. ಅದಾದರೆ ಹೆವಿ ಕಾಂಪಿಟೇಟಿವ್ ಆಗುತ್ತೆ ಈ ಸ್ಪೆಸಿಫಿಕೇಷನ್ಗೆ. ನೋಡೋಣ, ನಾಳೆ ನಾನು ಅನ್ಬಾಕ್ಸ್ ಕೂಡ ಮಾಡ್ತೀನಿ, ವೆಯ್ಟ್ ಮಾಡಿ ಅದಕ್ಕೆ, ಆಯಿತಾ. ಫೋನ್ ಸುಮಾರಾಗಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ವಿವೋದವರೇನೋ ಇನ್ನು ಕೆಲವೇ ದಿನಗಳಲ್ಲಿ Vivo X Fold 3 ಸ್ಮಾರ್ಟ್ಫೋನನ್ನು ನಮ್ಮ ದೇಶದಲ್ಲಿ ಲಾಂಚ್ ಮಾಡ್ತಾರಂತೆ. ಇದು ನಮ್ಮ ದೇಶದ ತಿನ್ನೆಸ್ಟ್ ಫೋಲ್ಡಬಲ್ ಅಂತ, ಒಟ್ಟಿಗೆ ತಿನ್ನೆಸ್ಟ್ ಫೋಲ್ಡಬಲ್. ಇನ್ನೆಷ್ಟು ತಿನ್ನಾಗಿರ್ಬೋದು ಕಾದು ನೋಡೋಣ. ವಿವೋದವರಂತೂ ಕ್ಯಾಮ್ರಾ ಚೆನ್ನಾಗಿ ಕೊಡ್ತಾರೆ, ನೋಡೋಣ ಹೆಂಗಿರುತ್ತೆ ಅಂತ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದುಬಿಟ್ಟು ವಾಟ್ಸಾಪ್ನವರು ಒಂದು ಇಂಟರ್ನ್ಯಾಷನಲ್ UPI ಟ್ರಾನ್ಸಾಕ್ಷನ್ ಫೀಚರ್ನ ಟೆಸ್ಟ್ ಮಾಡ್ತಾ ಇದ್ದಾರಂತೆ. ಅಂದರೆ ನಮ್ಮ ದೇಶದಲ್ಲಿ ನಾವು ಕೂತ್ಕೊಂಡ್ಬಿಟ್ಟು ಫಾರಿನ್ನಲ್ಲಿ ಯಾವುದೋ ಒಂದು ವೆಬ್ಸೈಟಿಂದ, ಯಾವುದೋ ಒಂದು ಪ್ಲ್ಯಾಟ್ಫಾರ್ಮಿಂದ ನಾವು UPI ಮುಖಾಂತರ ಪೇ ಮಾಡಿ ನಾವು ಆರ್ಡ್ರ್ ಮಾಡೋದೇನಾದರೂ, ಆಯಿತಾ. ಏನಾದರೂ ಫಾರ್ ಎಕ್ಸಾಂಪಲ್ ಕೆಲವೊಂದು ಅಪ್ಲಿಕೇಶನ್ನು ನಾವು ಡಾಲರ್ಸ್ನಲ್ಲಿ ಪೇ ಮಾಡಬೇಕಾಗತ್ತೆ, ಇಂಡಿಯನ್ ರುಪೀಸ್ನಲ್ಲಿ ಪೇ ಮಾಡೋಕ್ಕಾಗಲ್ಲ. ಸೊ ಡಾಲರ್ಸ್ನಲ್ಲಿ ಪೇ ಮಾಡಬೇಕಾಗತ್ತೆ. ಸೊ ಆ ಟೈಮಲ್ಲಿ ಈ ವಾಟ್ಸಾಪಿಂದು ಈ ಫೀಚರ್, ಇಂಟರ್ನ್ಯಾಷನಲ್ ಪೇಮೆಂಟ್ ಫೀಚರ್ ಯೂಸ್ ಮಾಡಿಕೊಂಡು UPI ಮುಖಾಂತರ ಪೇ ಮಾಡ್ಬೋದು. ಇಂಟ್ರೆಸ್ಟಿಂಗ್ ಫೀಚರ್ ಅಂದರೆ ಸಖತ್ ಯೂಸ್ ಆಗುತ್ತೆ, ಆಯಿತಾ. ಸೂಪರ್. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಳ್ಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.